ಬೆಂಗಳೂರಲ್ಲಿ ಇವಿ ಬೈಕ್ನಿಂದ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು. ರಾಕೇಶ್ ಹಾಗೂ ಹನುಮಂತರಾಜು ಬಿಲ್ಕರ್ ಬಂಧಿತರು. ಪೀಣ್ಯ ಪೊಲೀಸರಿಂದ ರಾಕೇಶ್ ಬಂಧನ ಮಾಡಲಾಗಿದೆ. ಬಾಗಲಗುಂಟೆ ಪೊಲೀಸರಿಂದ ಹನುಮಂತರಾಜು ಬಿಲ್ಕರ್ ಬಂಧನ ಮಾಡಲಾಗಿದೆ. ಇಬ್ಬರನ್ನು ಬಂಧನ ಮಾಡಿ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಏನಿದು ಪ್ರಕರಣ? 3250 ಇವಿ ಬೈಕ್ ಮೋದಿ ಸ್ಕೀಮ್ ಹೆಸರಲ್ಲಿ ಇವಿ ಬೈಕ್ ಮಾರಾಟ. 35,000 ಬೆಲೆ ಬಾಳುವ ಬೈಕ್ಗೆ 1.5 ಲಕ್ಷ ರೂಪಾಯಿ ಬಿಲ್ ಮಾಡಿ ಮಾರಾಟ ಮಾಡಿದ್ದಾರೆ. ಸಬ್ಸಿಡಿ ಹೆಸರಲ್ಲಿ ಕೋಟಿ ಲೂಟಿ ಹೊಡೆದ ಇವಿ ಬೈಕ್ ಮಾಲೀಕ ಗ್ರಾಹಕರ ದಾಖಲೆ ಪಡೆದು ಲೋನ್ ಮಾಡಿಸಿ ಮಹಾಮೋಸ. 20,000 ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ಸಾಕು ದಾಖಲೆ ಪಡೆದು ಇವಿ ಬೈಕ್ ಕೊಡ್ಲಾಗ್ತಾ ಇತ್ತು. ದಾಖಲೆ ಮೇಲೆ ಕೋಟಕ್ ಮಹೀಂದ್ರ ಬ್ಯಾಂಕ್ನಲ್ಲಿ ಗ್ರಾಹಕರ ಹೆಸರಲ್ಲೇ ಲೋನ್ 1,50,000 ರೂಪಾಯಿ ಲೋನ್ ಮಾಡಿಸ್ತಾ ಇದ್ದ ಇವಿ ಶೋರೂಮ್ ಮಾಲೀಕ ಅಪ್ಕಿ ಇವಿ ಶೋರೂಮ್ ಮಾಲೀಕ ರಾಕೇಶ್ ಹಾಗೂ ಹನುಮಂತರಾಜುವಿನಿಂದ ಕೋಟಿ ಲೂಟಿ ಮಾಡಲಾಗಿದೆ. ಕೋಟಕ್ ಮಹೀಂದ್ರ ಬ್ಯಾಂಕ್ ಮ್ಯಾನೇಜರ್ ವಂಚನೆಗೆ ಸಾಥ್ ಕೊಟ್ಟಿರುವಂತದ್ದು. ಘಟನೆ ಸಂಬಂಧ ಬಾಗಲಗುಂಟೆ ಪೀಣ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಸದ್ಯ ಇಬ್ಬರು ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ಕೈಗೊಂಡಿದ್ದಾರೆ ಪೊಲೀಸರು.